ಸರಿಯಾದಂತಹ ಸಾಲಗಳನ್ನು ನಾನು ಮೆಚ್ಚಿದ್ದೇನೆ. ನನ್ನ ನಿರೀಕ್ಷೆಯಲ್ಲಿ ಅವನಿದ್ದಾನೆ. ನಾನು ಹೋದರೆ ಸ್ವೀಕರಿಸ್ತಾನೆ. ಹಾಗಾಗಿ ನನ್ನನ್ನು ಕಳುಹಿಕೊಡ್ಬೇಕು ಅಂತ ಹೇಳಿ ಕಳುಹಿಕೊಡುವುದಂದ್ರೆ ಯಾರ ಜೊತೆಗೆ ಆಲೋಚನೆ ಮಾಡಬೇಕಾಗಿಲ್ಲ. ಹೌದು, ಯಾರ್ಯಾರ ಜೊತೆಗೆ ಆಗುತ್ತದ ಈಗಿನ ವಂಚಕಾರಿಗಳ ನಂಬಲಿಕ್ಕೆ ಆಗುವುದು. ವಂಚಕಾರಿಗಳ ಜೊತೆಗೆ ಕೊಂಡು ಹೋದ ಹಾಗೇನಾದ್ರೆ ಹೆಚ್ಚು ಯಾರೇ ಕಷ್ಟ ಜವಾಬ್ದಾರಿ ನಿಮಗೆ ಇಲ್ಲ. ಅಥವಾ ಯಾರಿಗೆ ಬರ್ತದೆ? ಹತ್ತಿರವರಿಗೆ ಬರ್ತದೆ, ನಮ್ಮ ಮನೆಗೆ ಬರ್ತದೆ, ಪೀಠಕ್ಕೆ ಬರ್ತದೆ. ಹೌದಲ್ಲ? ಹಾಗಾಗಿ ನಾನು ಅವರಿವರು ಬೇಡ ಅಂತ ನಿಮ್ಮನ್ನು ತರೋದು. ಈಗ ನಾನು ನೀವು ಅವರನ್ನು ಕರ್ಕೊಂಡು ಹೋಗಿ ಒಂದು ತಂದೆಯ ಹಾಗೆ ಒಂದು ಅಜ್ಜನ ಹಾಗೆ ಅವರನ್ನು ಕರ್ಕೊಂಡು ಹೋಗಿ ಸೌಪದೇಶಿಸಿ ಸಾಲವನ್ನು ವಶಕ್ಕೊಪ್ಪಿಸಿ ಬರಬೇಕು. ಇದು ಭೀಷ್ಮನ ಆಜ್ಞೆ ಅಂತ ಹೇಳಬೇಕು. ಈಗ ಆದಿತ್ಯ ನಾನು ಆಲೋಚನೆ ಮಾಡೋದು ನೀನು ಹೇಳಿದ್ರು ಬಿಡ. ಶಂಕರಿಂದ ಬಂದಿರಲ್ಲ ತೀರ್ಥ ಅದು. ಹೌದು ಆದಿತ್ಯ ಅಂಬೆ ಜನವನ್ನು ದಂಡಕ್ಕೆ ಬಿಡಬೇಕು. ಪ್ರಾಯದೋಷ ಪ್ರಾಯ ಆಗುವಾಗ ಹಾಗೆ ಎಲ್ಲರೂ ನಾನು ನಿಲ್ಲಿಸಿದ್ದೇನೆ. ಮತ್ತು ಅಲೆ 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 ಮಾತು ಕೇಳಿಲ್ಲ. ಈಗ ಆದಿತ್ತ ನಿಮಗೆ ಕೂಡಿತ ನಿನಗೆ ಆಗಿದ್ದು ಅಂತಾದ್ರೆ ನನ್ನಿಂದ ಕೂಡಿ, ನಿಮಗೆ ಕೂಡಿತು ಅಂತ ನನ್ನಿಂದ ಆದಿತ್ತು ಬಿಟ್ಟು ಅಯ್ಯ ಭೀಷ್ಮ. ಅಲ್ಲ, ನನಗೆ ಏನು ಮಾತಾಡಿದ್ದು ಕೇಳಿಲ್ಲ. ನಿಮ್ಗೆ ಎರಡೆರಡು ಶಬ್ದ ಕೇಳಿದ್ದಷ್ಟೇ. ಆದೀತ ಕೂಡೀತ ಅಷ್ಟೇ ಕೇಳಿದ್ರೆ ಅಂತ ಮಾತಾಡಲೇ ಇಲ್ಲ ನೀವು. ಸಂಕ್ಷಿಪ್ತವಾಗಿ ಕೇಳಿದ್ರೆ ಆಗಿತ್ತ ಅಂತ ಕೂಗಿತ್ತ ಅಂತ ಅಲ್ಲಿಗೆ ಬಂದ್ರೆ ನಿಮಗೆ ಅರ್ಥ ಆಗಿ ನಮ್ದು ಹೇಳಿದ್ದೇವೆ. ಯಾಕ ನಾವು ಅಂತಂದ್ರೆ ಬೇಕಾಗ್ತದೆ. ಅಲ್ಲ, ನೀವು ಆದಿತ್ತು ಅಂತ ಕೇಳಿದ್ರೆ ಅವರಿಗೆ ಅರ್ಥ ಆಗಿಲ್ಲ. ಆಗಿದೆ ಅದಕ್ಕೆ ಅವಳ ಕೂಡಿತ್ತು ಅಂತ ಕೇಳಿದ್ರು. ಅಂದ್ರೆ ನಿಮ್ಮಿಂದ ಒಂದು ಶಬ್ದದಲ್ಲಿ ಉತ್ತರಗಳನ್ನು ಬರೆಯುವುದು. ಸಂಸ್ಕೃತ ಪಂಡಿತರಲ್ಲ, ವೇದ ಶಿರೋಮಣಿ, ವೇದ ವೇದಮೂರ್ತಿ. ನಮ್ಮಲ್ಲಿರುವ ವೇದ ಪುಣ್ಯಕ್ಕಾದ್ರೆ ಬೇಡ ವೇದಮೂರ್ತಿ ಹಾಳಾಗಿ ಹೋಗಿದೆ. ಆದ್ರೆ ಅವನಿಗೆ ಆಗಿದ್ದಾಯ್ತು. ಹೌದಾ? ಕೊಂಡೋಗಿ ಆದ ಕಾರಣ ಒಂದು ಹೋಗಿ ಅಲ್ಲಿ ಬಿಟ್ಟು ಬನ್ನಿ. ಸೌಪದೇಶದಲ್ಲಿ ಅಲ್ವನ ವಶಕ್ಕೆ ಇವಳನ್ನು ಒಪ್ಪಿಸಿ ಬನ್ನಿ ಅಂತೆ. ಜವಾಬ್ದಾರಿ ನನಗೆ ಆದಿತ್ತಲ್ಲ, ಬೆಟ್ಟಕ್ಕೆ ಬೇಕಾದ್ದು ನಮ್ಮ ಗಂಟದಲ್ಲಿ ಉಂಟು. ಎಷ್ಟು ಬೇಕಾದ್ರೂ ಕೊಡ್ತಾರೆ. ಹಾಗಾಗಿ ನಾವು ಕ್ರಮ ಇಲ್ಲ. ಸಾಲ ಕೊಡುವುದಲ್ಲ, ಹೀಗೆ ಅಮ್ಮ ನಿನ್ನ ಇಚ್ಛೆ ಈಡೇರಿಸಕ್ಕೆ ಮುಂದಾಗಿದೆ. ಯೋಗ್ಯವಾದಂತಹ ಬ್ರಾಹ್ಮಣೋತ್ತಮರ ಜೊತೆಗೆ ಕಳುಹಿಕೊಡ್ತಾ ಇದ್ದೇನೆ. ನಿನ್ನ ಇಚ್ಛೆ ಈಡೇರಲಿ. ನಿನ್ನ ಹಂಬಲಿಕೆಗಳಿರುವಂತಹ ಸಾಲವನ್ನು ನೀನು ಸಂತೋಷದಿಂದ ಸುಖವಾಗಿ ಬಾಳಿ ಬದುಕಿ ನಿಮಗೆ ಶುಭ ಆಶೆ. ಹೋಗಿ ನೀವು ಹೋಗಿ ಬನ್ನಿ. ಹೋಗಿ ಹೋಗಬೇಕಲ್ಲ ಹೋಗ್ಬೇಕಲ್ಲ.